ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ಟಾರ್ ಮಂಜು. ತುಂಬ ದಿವಸಗಳೇ ಆಗೋಯ್ತು ಲಾಗ್ ಮಾಡಿ. ಇವಾಗ ಮಾಡ್ತಾ ಇದ್ದೀನಿ. ಯಾವುದೋ ಯೂಟ್ಯೂಬ್ಗೆ ಲಾಗ್ ಆಗಲಿ ಯಾವುದೋ ಆಗಲಿ ಹಾಕಿರಲಿಲ್ಲ. ಹಾಗೆ ಈಗ ಒಂದು ಹೊಸ್ದಾಗಿ ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ದಯವಿಟ್ಟು ಪ್ಲೀಸ್ ಯಾರೆಲ್ಲ ನನ್ನ ಅಕೌಂಟ್ಗೆ ಹೊಸ್ದಾಗಿ ವಿಸಿಟ್ ಮಾಡ್ತಾಯಿದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂಗೆ ನೋಡ್ತಾ ಇದ್ದೀರಾ, ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ದಯವಿಟ್ಟು ಒಂದು ಸಪೋರ್ಟ್ ಮಾಡಿ. ಎಂತೆಂಥವ್ರಿಗೂ ಸಪೋರ್ಟ್ ಮಾಡ್ತೀರ, ನಮ್ಮಂಥವ್ರಿಗೂ ಒಂದು ಚೂರು ಸಪೋರ್ಟ್ ಮಾಡಿರಿ. ಏನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಕಂಟೆಂಟ್ ಇಟ್ಕೊಂಡು ಮಾಡ್ತಾ ಇರ್ತೀವಿ. ದಯವಿಟ್ಟು ನೋಡಿ ಕಂಟೆಂಟ್ಸ್ ಎಲ್ಲ. ನಮ್ಮದು ಎಲ್ಲ ಥರ ಎಂಟರ್ಟೈನ್ಮೆಂಟ್ ಇರುತ್ತೆ ನಮಗೆ, ಆಲ್ ಮಿಕ್ಸು. ಮತ್ತು ಆರಾಮಿದ್ದೀರಾ ಎಲ್ಲರೂ? ಹೇಗಿದ್ದೀರಾ? ನನಗಂತೂ ಕೆಲಸ ಯಾವಾಗ ಸಂಡೇ ಫ್ರೀ ಸಿಕ್ಕ ಟೈಮಲ್ಲೂ ಏನೋ ಒಂದು ಕೆಲಸ ಹುಡ್ಕೊಂಡಿರ್ತೀನಿ. ಈಗ ನಿಮಗೆ ಒಂದು ಲಾಗ್ ಮಾಡಿ ತೋರಿಸೋಣ ಅಂತ ಹೇಳ್ಬಿಟ್ಟು ತುಂಬ ದಿವಸ ಆಯ್ತಲ್ಲ, ಹಾಗೆ ಲಾಗ್ ಮಾಡ್ತಾಯಿದ್ದೀನಿ. ಈಗ ನೋಡಿ ಎಷ್ಟು ಟ್ರಾಫಿಕ್ ಜಾಮ್. ಬೆಳಗ್ಗೆ ಎಲ್ಲ ಇಲ್ಲಿ ಹೋಗ್ತಾರೆ, ಆಲ್ಮೋಸ್ಟ್ ಎಲ್ಲ ಕೆಲಸಕ್ಕೆ ಹೋಗೋವ್ರೆ. ಈ ಸೈಡು ಇಂಡಸ್ಟ್ರಿಯಲ್ ಏರಿಯಾ ಇದೆಯಲ್ಲ, ದಬಸ್ಪೇಟೆ, ಅಲ್ಲಿವರೆಗೂ ಹೋಗ್ತಾರೆ ಈ ಸೈಡು. ಮತ್ತು ಸಂಜೆ ಅಲ್ಲಿಂದ ಬರುವಾಗ ಸಂಜೆನೂ ಅಷ್ಟೇ ಫುಲ್ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಈ ಸೈಡ್ ಇನ್ನೂ ನೋಡ್ತಾ ಇರ್ಬೋದು, ರೋಡ್ ಮಾಡ್ತಾಯಿದ್ದಾರೆ ಈ ಸೈಡು. ಹಾಗಾಗಿ ಫುಲ್ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಹೋಗೋಕ್ಕೆ ಒಂದು ವೇ ಆಗುತ್ತೆ ಹಿಂಗೆ ಆಪೋಸಿಟ್ ಬಂದರೆ. ಯಾಕಂದರೆ ಒನ್ ವೇ ಈ ಕಡೆಯಿಂದ, ಇಲ್ಲಿ ಊರು ಬೇರೆ ಇದೆಯಲ್ಲ, ಆಪೋಸಿಟು ಬರ್ತಾ ಇರ್ತಾವೆ ಗಾಡಿಗಳು. ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕಷ್ಟೆ, ಏನು ಮಾಡೋಕ್ಕಾಗಲ್ಲ. ಈ ನೆಲಮಂಗ್ಲ ನಾನು ನ್ಯೂಸ್ ನೋಡ್ತಾ ಇರ್ತೀನಿ, ಬರೀ ನೆಲಮಂಗ್ಲ ಆ್ಯಕ್ಸಿಡೆಂಟು ಬರೀ ಇದೇ ಆಯಿತು. ನಾನು ಒಂದು 5-6 ನ್ಯೂಸ್ ನೋಡಿದ್ದೀನಿ ಲಾಸ್ಟ್ ವೀಕಲ್ಲಿ. ಹಾಗಾಗಿ ಹುಷಾರಾಗಿ ಹೋಗ್ಬೇಕಷ್ಟೆ. ಏನಪ್ಪ ಇದು, ರೋಲರ್ ಹಾಕ್ಕೊಂಡು ಹೋಗ್ತವ್ರೆ. ಯಾಕೆ ಅವ್ರವ್ರಿಗೆ ಗುಂತ್ಕೊಂತವ್ರಲ್ಲ. ಇದೇನು ಡ್ಯಾಶ್ ಹೊಡ್ದಂಗೆ ಕಾಣಿಸುತ್ತೆ. ಇಲ್ಲಿ ನೋಡಿ, ಯಾಕೆ ಸ್ಟಾಪ್ ಮಾಡಿಬಿಟ್ಟವ್ರಲ್ಲ. ಮುಂದಕ್ಕೆ ಬಾರಯ್ಯ, ಅವ್ರ ಹಿಂದೆ ಕಾಯ್ಕೊಂಡಿದ್ದವ್ರೆ, ಅಲ್ಲೇ ಇದ್ದಾರೆ ಹೋಗತ್ತು. ಸ್ಟಾರ್ ಮಂಜು ಅಂತ ಹೊಡೆದ್ರೆ ಫಸ್ಟ್ ನಂದೇ ಸಿಗುತ್ತೆ, ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾದರೆ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ದಯವಿಟ್ಟು. ಎಲ್ಲ ವೀಡಿಯೋಸು ನೋಡ್ಕೊಬನ್ನಿ, ಕಮೆಂಟ್ ಹಾಕಿ ಹೇಗಿದೆ ಅಂತ. ಹಾಗೆ ಹೊಸ ವೀಡಿಯೋಗಳಿಂದ ನಿಮ್ಮ ಮುಂದೆ ಬರ್ತೀನಿ, ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತೀನಿ. ನೆಕ್ಸ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ನಂದು ಇನ್ಸ್ಟಾಗ್ರಾಮ್ ಪ್ರಾಬ್ಲಮ್ ಆಗಿದೆ, ಹಾಗಾಗಿ ಹೊಸ ಅಕೌಂಟ್ ಕ್ರಿಯೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ. ಹೊಸ ಅಕೌಂಟ್ ಕ್ರಿಯೇಟ್ ಮಾಡಬೇಕಾ ಅಂತ. ಈಗ ನಾನು ಆಪೋಸಿಟಲ್ಲಿ ಹೋಗ್ಬೇಕು. ಹಿಂಗೆ ಫುಲ್ ಎಲ್ಲ ರೋಡ್ ಮಾಡ್ತವ್ರಲ್ಲ, ಫುಲ್ ಇಂಪ್ರೂವ್ಮೆಂಟು. ಇದು ಫಸ್ಟು ನಾವು ನೋಡಿದ ನೆಲಮಂಗ್ಲ ಬೇರೆ, ಈಗ ನೋಡ್ತಾ ಇರೋ ನೆಲಮಂಗ್ಲ ಬೇರೆ. ಮುಂಚೆ ಇದ್ದ ನೆಲಮಂಗ್ಲ ಅಲ್ಲ ಇದು. ಹೆವಿ ಚೇಂಜ್ ಹೇಳ್ಬೇಕಂದ್ರೆ ಫುಲ್ ಚೇಂಜ್ ಆಗಿದೆ. ಅವಾಗಿದ್ದ ನೆಲಮಂಗ್ಲ ನೋಡಿಬಿಟ್ರೆ ಅಷ್ಟೇ ಹೋಗೋಕ್ಕೂ ಭಯ ಆಗ್ತಿತ್ತು ಈ ಏರಿಯಾಗಳಿಗೆ. ಯಾಕಂತ ಹೇಳಿದ್ರೆ ಆ ಥರ ಒಂದು ಲೈಟಿಂಗ್ ಇರ್ತಿರ್ಲಿಲ್ಲ, ಏನೂ ಇರಲಿಲ್ಲ ನಾವಿರೋ ಜಾಗದಲ್ಲಿ. ಆ ಥರ ಇತ್ತು ಫಸ್ಟ್. ಈಗಂತೂ ಫುಲ್ ಇಂಪ್ರೂವ್ಮೆಂಟು. ಒಂದು ಇಂಡಸ್ಟ್ರಿಯಲ್ ಏರಿಯಾ ಆಗಿಬಿಟ್ಟಿದೆ ಈಗ ಇಲ್ಲಿ. ಅದು ಬೇರೆ ವಿಮಾನ ನಿಲ್ದಾಣವೂ ಇಲ್ಲಿಗೆ ಬರ್ತಿದೆಯಾ, ಸೈಟುಗಳು ಅವು ಇವು ಫುಲ್ಲು ಸೈಟುಗಳು. ಫಸ್ಟ್ ನಾವು ನೋಡಿದಾಗ ಬರೀ 4 ಲಕ್ಷ 5 ಲಕ್ಷ ಇತ್ತು. ಈಗ ನೋಡಿದ್ರೆ ಫುಲ್ಲು ಯಪ್ಪ ಏನು ಪ್ರೈಸ್ ಆಗೋ ಗೊತ್ತಾ, ರೇಟ್ ಆಗಿಬಿಟ್ಟವೆ ಜಾಸ್ತಿ. ನೋಡಿ ಈಗ ಹಾಸಿ ಹೋಗ್ಬೇಕಲ್ಲ, ಈಗ ನೋಡಿ ಅಲ್ಲಿ ರೋಡ್ ಮಾಡ್ತಾ ಇದ್ದಾರೆ. ಈ ಗಾಡಿಗಳು ಹೋದರೆ ಧೂಳು. ಸಂಜೆ ಹೊತ್ತು ನೀರು ಹಾಕಿರಲ್ಲ, ಈಗ ಹಾಕಿದ್ದಾರೆ. ಧೂಳು ಎಬ್ಬಿಸ್ಕೊಂಡು ಹೋಗ್ಬೇಕು ಸಂಜೆ. ಈಗ ಬೆಳಗ್ಗೆ ಹಂಗೋ ನೀರು ಹಾಕಿರೋದಕ್ಕೆ ಪರವಾಗಿಲ್ಲ, ಇಲ್ಲಾಂದರೆ ಫುಲ್ ಧೂಳು ಕುತ್ಕೊಂತಿತ್ತು. ಈಗ ನೋಡಿ ಇಲ್ಲೆಲ್ಲ ಇಂಪ್ರೂವ್ಮೆಂಟ್ ಮಾಡ್ತಾವ್ರೆ ಬೇಗೂರ ಹತ್ರ. ಇದೇ ಪಾಕಶಾಲೆ ಮುಂದೆ ಎಲ್ಲ ಕೆಳಗಡೆ ಅಂಡರ್ ಪಾಸ್ ಅನಿಸುತ್ತೆ.
ಇಲ್ಲಿ ಮೇಲಿಂದ ಈ ಕಡೆ ಬರ್ಬೋದು ತಮ್ಗೊಂಡ್ಲಿಗೆ ತಿರ್ಕೊಳ್ಳೋಕ್ಕೆ. ಮೋಸ್ಟ್ಲಿ ಹಾಗೇ ಇರ್ಬೋದು. ನೋಡೆಲ್ಲ ಎಷ್ಟು ಇಂಪ್ರೂವ್ಮೆಂಟ್ ಮಾಡ್ತಾವ್ರೆ ಅಂತ. ಕೆಲಸ ನಡೀತಿದೆ, ಡೈಲಿ ನೋಡ್ತಾ ಇರ್ತೀನಲ್ಲ, ಕೆಲಸ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗ್ತಿದೆ. ಈಗ ಬಿಟ್ಕೊಂಡು ಹೋಗ್ತಾವ್ರೆ. ಈ ಥರ ನೀರು ಬಿಟ್ಟರೆ ಧೂಳು ಏನೂ ಬರೋಲ್ಲ, ಅವಾಗ ಆರಾಮ್ಸೆ ಹೋಗ್ಬೋದು. ಇಲ್ಲ ಅಂದರೆ ಆ ಧೂಳು ಕುಡ್ಕೊಂಡು ಯಪ್ಪ ಆಗಲ್ಲ. ದಯವಿಟ್ಟು ಇನ್ನೊಮ್ಮೆ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್. ಹಂಬಲ್ ರಿಕ್ವೆಸ್ಟ್. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನೆನಪಿಟ್ಕೊಳ್ತೀನಿ. ಎಲ್ಲರೂ ಹೀಗೆ ಹೇಳ್ತಾರೆ ಅಂತಾರೆ, ಆ ಥರ ಏನಿಲ್ಲ. ಕೆಲವೊಂದು ಟೈಮಲ್ಲಿ ಏನು ಗೊತ್ತಾ, ನಾವು ಬೆಳಿತಿದ್ದೀವಿ ಅಂದರೆ ನಮ್ಮ ಅಕ್ಕಪಕ್ಕ ಇರೋರೇ ತುಳಿಯೋಕ್ಕೆ ನೋಡ್ತಾರೆ. ಇದಂತೂ 100% ನಿಜ. ಯಾಕಂತೇಳಿ ಆಮೇಲೆ ಅದು ಆಗಿದೆ, ನನಗೆ ರಿಯಲೈಸ್ ಆಗಿದೆ, ರಿಯಾಲಿಟಿನೂ ಅದೇ ಇದೆ. ಹಾಗಾಗಿ ನಿಮಗೂ ಹೇಳ್ತಾರದು ಅದೇ. ನಮ್ಮ ಅಕ್ಕಪಕ್ಕ ಇರೋರೇ ತುಳಿಯೋಕೆ ನೋಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಬೆಳಿತಿದ್ದೀವಿ ಅಂದರೆ ತುಳಿಯೋಕೆ ಒಬ್ರು ಇದ್ದೇ ಇರ್ತಾರೆ. ಹಾಗೆ ಅವ್ರು ಏನೇ ತುಳಿಯೋಕೆ ನೋಡಿದ್ರು, ಏನೇ ಇದು ಮಾಡೋಕ್ಕೆ ನೋಡಿದ್ರು, ನಾವು ಈಗ ಒಂದು ಮರ ಇರುತ್ತೆ, ಮರನ ಬುಡಕ್ಕೆ ಗಂಟ ಕಟ್ ಮಾಡಿದ್ರೆ ತಾನೇ ಇದು ಮಾಡೋದು. ಒಬ್ಬರು ಅರ್ಧ ಕಟ್ ಮಾಡಿರ್ತಾರೆ, ಆಮೇಲೆ ಅದು ಚಿಗುರುತ್ತೆ ತಾನೇ. ಅದೇ ರೀತಿ ನಾವೂ ಅಷ್ಟೇ, ಕಡಿದ ತಕ್ಷಣ ಏನೋ ಸತ್ತು ಹೋಗಿದ್ದೀವೋ ಇಲ್ಲ ಬಿದ್ದೋಗಿದ್ದೀವೋ ಅಂತಲ್ಲ, ಇನ್ನೊಮ್ಮೆ ಎದ್ದು ತೋರಿಸ್ತೀವಿ, ಎದ್ದು ಬಂದು ಹೊಡಿತೀವಿ ಅದೇಗೆ. ಆ ಥರ ಬೇಜಾರಾಗುತ್ತೆ. ಈ ಥರ ಒಂದು ಬೆಳೆಯೋ ಟೈಮಲ್ಲಿ ಈ ಥರ ಎಲ್ಲ ಆದರೆ ನಮಗೂ ಬೇಜಾರಾಗುತ್ತೆ. ಮತ್ತು ಅದ್ರ ಕಡೆ ಇಂಟ್ರೆಸ್ಟು ಅಷ್ಟೊಂದು ತೋರ್ಸೋಕ್ಕಾಗಲ್ಲ. ಏನಪ್ಪ ನಾವು ಇಷ್ಟು ಮಾಡಿದ್ರು ಇಷ್ಟೇನೋ ಅನ್ನೋ ಥರ ಆಗುತ್ತೆ. ಫಸ್ಟೆಲ್ಲ ಅಷ್ಟು ಎಫರ್ಟ್ ಹಾಕಿ ಮಾಡ್ತಾಯಿದ್ವಿ. ಹಾಗೆ ಈ ತುಳಿಯೋರಿಂದ ಅವ್ರಿಗೆ ನಮ್ಮಿಂದ ಏನು ಉಪಯೋಗ? ನಾವು ಅವ್ರಿಗಾದ್ರೂ ಅವ್ರ ಕೈಲಾದರೂ ಮಾಡೋಕ್ಕಾಗಲ್ಲ, ಗುಡ್ಡೆ ಹಾಕೋಕ್ಕಾಗಲ್ಲ. ನಮಗೆ ಬಂದು ಎದ್ದು ಬಿದ್ದು ಯಾಕೆ ಬರ್ತಾರೋ ಒಂದು ಗೊತ್ತಾಗಲ್ಲ. ಮತ್ತು ಅವ್ರದ್ದೇ 100 ತೂತು ಇರುತ್ತೆ, ಏನು ಅವ್ರೇನು ಸಾಚ ಇರಲ್ಲ, ಬಟ್ ನಮಗೆ ಬಂದು ಹೇಳೋದು. ಇಂಥವ್ರನ್ನ ಇದು ಮಾಡ್ಕೊಂಡ್ರೆ ಅಷ್ಟೇ, ತಲೆಗೆ ಹಾಕ್ಕೋಬಾರ್ದು ಅಷ್ಟೇ, ನುಗ್ಕೊಂಡು ಹೋಗ್ತಾ ಇರ್ಬೇಕು. ಅವಾಗ ತಾನೇ ನಮ್ಮದು ಸಕ್ಸಸ್ ಸಿಗೋದು. ಇವ್ರದ್ದು ಯಾವಾಗ ತಲೆ ಕೆಡಿಸ್ಕೊಂತೀವೋ ನಾವು ಅವತ್ತು ಲಾಸ್ಟು ಅಂದರೆ ನಾವು ಮೇಲೆ ಬರೋಕ್ಕಾಗಲ್ಲ. ಅವಾಗ ಯಾಕೆ ಹೇಳ್ತೀನಿ, ನಾವು ಇವ್ರದ್ದು ಯೋಚನೆ ಮಾಡ್ಕೊಂಡು ಕೂತ್ರೆ ನಮ್ಮ ಮುಂದೆ ಪ್ರೋಸೆಸ್ ಎಲ್ಲಿ ಮಾಡ್ತೀವಿ? ನಮ್ಮದು ಏನು ಅಚೀವ್ ಮಾಡಬೇಕು ಅದನ್ನು ಮುಂದಕ್ಕೆ ತಗೊಂಡೇ ಹೋಗಲ್ಲ. ನಾವು ಅಲ್ಲೇ ಸ್ಟಾಪ್ ಮಾಡ್ತೀವಿ. ಅವ್ರು ಏನು ಅನ್ಕೊತಾರೆ, ಇವ್ರೇನು ಅನ್ಕೊತಾರೆ, ಮತ್ತು ಅವ್ರದ್ದು ಇದು ಮಾಡ್ತಾವ್ರೆ ಅಂತ. ಅದಕ್ಕೆ ಪ್ರತಿಯೊಬ್ಬರಿಗೂ ಹೇಳೋದು ಇಷ್ಟೇ, ದಯವಿಟ್ಟು ಯಾರು ಏನೇ ಅಂದ್ಕೊಳ್ಳಿ, ಯಾವ ನನ್ನ ಮಗನೂ ನನಗೆ ₹1 ಕೊಡೋಲ್ಲ. ದಯವಿಟ್ಟು ನಿಮ್ಮದೇನಿದೆ ಕೆಲಸ ನೀವು ಮಾಡಿ, ಖಂಡಿತ ಲೈಫಲ್ಲಿ ಅಚೀವ್ ಮಾಡ್ತೀರಾ. ಎದ್ದು ಬಿದ್ದು ಕಷ್ಟ ಸುಖ ಅದೆಲ್ಲ ನಾರ್ಮಲು. ಓಕೆ, ಮತ್ತೆ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್. ಸ್ಟಾರ್ಸ್ ಬಾಯ್.